ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಹಳ್ಳಿ ಭಾಷೆಲಿ ಇರ್ತದೆ ಅದ್ರಲ್ಲಿ ಇರ್ತದೆ ಅಂತ ಹೇಳ್ಬೇಕಿತ್ತು ನೀವು. ಇಲ್ಲ ಯಾರು ಇಳ್ಸಿ ಕೆಳಗೆ ಇಳ್ಸಿ ಕೆಳಗೆ ನನ್ನ ಮಕ್ಕಳ ಏನ್ ಮಾತಾಡ್ತಾ ಹೊಡೆಯಕ್ ಬರ್ತೀರ. ಅಲ್ಲ ಹುಡುಗಿರ್ ನಿನ್ನ ಕೇಳ್ತಿದಂಗೆ ಹೋಗ್ಬಿಟ್ರು. ಮಾಡಕ್ಕಾಗಲ್ಲ, ನಾವ್ ನಸೀಬ್ ಹಂಗ ಐತೆ ಅಣ್ಣ. ನಸೀಬ್ ಹಂಗ ಐತೆ. ನಸೀಬ್ ಹಂಗಾಯ್ತಾ? ಎಕ್ಸ್ಕ್ಯೂಸ್ ಮೀ ಅನ್ನೋದಕ್ಕಿಂತ ಎಕ್ಸ್ಕ್ಯೂಸ್ ಮೀ ಅಂತೀರಿ. ಆ ಹೇಳೋ ಟೈಮಲ್ಲೂ ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳಿದೀನಿ ಗೊತ್ತಾ? ಏನಂತ? ಎಕ್ಸ್ಕ್ಯೂಸ್ ಮೀ ಚಿಕ್ಕಣ್ಣಂತರ ಎಕ್ಸ್ಕ್ಯೂಸ್ ಮೀ ಅಂತಿದ್ಯಾ ನೀನು? ಅದಕ್ಕೆ ಪಾಪ ಹುಡುಗಿರು ಹೊಂಟೆ ಹೋಗೋರೆ. ಅವ್ರೇನಂದ್ರು ಮಾತಾಡಕ್ ಇಷ್ಟ ಇಲ್ಲ, ನಾವು ಮಾತಾಡಲ್ಲ ಅಂತ. ಹುಡುಗಿ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. A few moments later. ಕರಿ ಕಸ್ಟಮರ್ನ ಅಂದ್ರೆ ಹಿಂಗ್ ಮಾಡ್ತಿದ್ಯಲ್ಲ. ಈ ಅಣ್ಣನ ಕರ್ದೋಟ್ ಮಾತಾಡ್ತಾಳ ಅಂತಂದ್ರೆ ಏನೋ ಮಾಡ್ತಿದ್ಯಾ? ಏನೋ ಲೆಕ್ಕ ಹಾಕ್ತಿದ್ರಲ್ಲ. ನಂದನ ಮಾಸ ಕಾರ್ತಿಕ ಮಾಸ ಯಾವ ಗಳಿಗೆ ಐತೆ ನೋಡ್ತಾ ಇದೆ. ಗಾಯ್ತಿ ಬಾಬು ಮಾತಾಡ್ದಕ್ ಹೋದ್ವಿ, ಮಾತಾಡ್ತಾನೆ ಹೇಳ್ಬಿಟ್ಟು ಹೋದವ್ರು ಸೈಡು ಬತ್ತಾವ ಅಲ್ಲಿ ಬತ್ತವ್ರೆ. ಈಗ ಅವ್ರನ್ನ ಮಾತಾಡ್ತೀನಿ ಬಾ. ಪಕ್ಕ ಬಾ. ಚಾಲೆಂಜ್ ಅಣ್ಣ. ಚಾಲೆಂಜ್ ಅಕ್ಸೆಪ್ಟೆಡ್. ಚಾಲೆಂಜ್ 100 ಅಲ್ಲಿ 200%. A few moments later. ಓಕೆ ಓಕೆ ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಎಕ್ಸಾಮ್ ನೆಕ್ಸ್ಟ್ ಉಂಟು ಟ್ಯೂಸ್ಡೇ ಅಲ್ಲ ಮಂಡೇ. ಓಕೆ, ಚೆನ್ನಾಗಿ ಮಾಡಿ. ನಿಮ್ಮ ಎಕ್ಸಾಮ್ಸ್ಗೆ ಎಲ್ಲ ಒಳ್ಳೇದಾಗ್ಲಿ. ನಮ್ದು 2 ಕ್ವಶನ್ ಐತೆ. ಮೊದಲನೇದು ಈಸಿ, ಎರಡನೇದು ಒಂದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಮೊದಲನೇ ಕ್ವಶನ್ ಏನಂತ ಅಂದ್ರೆ, ಇದು ಕೇಳಿರ್ಬೋದು ನೀವು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ. ತಗೊಳ್ಳಿ ಮೈಕ್ ನೀವೇ ಇಡ್ತೀವಿ. ಏನಂತ ಅಂದ್ರೆ, ಭರತ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳಿರ್ತಾರೆ ಆಯ್ತಾ? ಅದ್ರಲ್ಲಿ ಇಬ್ಬರ ಹೆಸರು ನಾನು ಹೇಳ್ತೀನಿ, ಒಬ್ಬರ ಹೆಸರನ್ನ ನೀವ್ ಹೇಳ್ಬೇಕು. ಅದ್ರಲ್ಲಿ ಇಬ್ಬರ ಹೆಸರು ಭಗತ್ ಮತ್ತೆ ಗಗನ್ ಅಂತ. ಇನ್ನೊಬ್ಬರ ಹೆಸರು ಏನು ಅಂತ ಹೇಳಿ. ಭರತ್ ಅವ್ರ ಅಪ್ಪಂಗೆ ಭರತ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳಿರ್ತಾರೆ. ಅದ್ರಲ್ಲಿ ಇಬ್ಬರ ಹೆಸರು ನಾನು ಹೇಳ್ತೀನಿ, ಒಬ್ಬರ ಹೆಸರು ನೀವ್ ಹೇಳ್ಬೇಕು. ಅದ್ರಲ್ಲಿ ಇಬ್ಬರ ಹೆಸರು ಭಗತ್ ಮತ್ತೆ ಗಗನ್ ಅಂತ. ಇನ್ನೊಬ್ಬರ ಹೆಸರು ಏನು? ಭರತ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ, ಇಂಟೆಲಿಜೆಂಟ್. ಈಗ ನೆಕ್ಸ್ಟ್ ಒಂದ್ ಸ್ವಲ್ಪ ಹಾರ್ಡ್ ಆಗಿರ್ತದೆ ಕ್ವಶನ್ಸ್, ಹೇಳ್ಬೇಕು ನೀವು. ಈಗ ಸೈಕಲ್ ಅಲ್ಲಿ ಯಾರೋ ಒಬ್ಬ ಫಾಸ್ಟ್ ಆಗಿ ಹೊಡ್ಕೊಂಡು ಹೋಗ್ತಿರ್ತಾನೆ. ಇದ್ದಕ್ಕಿದ್ದಂಗ್ ನಿಲ್ಸ್ತಾನೆ ಸೈಕಲ್ನ. ನಿಲ್ಸ್ಬಿಟ್ಟು ತಳ್ಕೊಂಡು ಹೋಗ್ತಾನೆ, ಅದಕ್ಕೂ ಒಂದೇ ಆನ್ಸರು. ಇನ್ನೊಬ್ಬ ಯಾರೋ ಥಿಯೇಟರ್ ಮುಂದೆ ಹೋಗ್ಬಿಟ್ಟು ಫಿಲಂ ಹೆಸರನ್ನ ಓದ್ತಾನೆ, ಅದಕ್ಕೂ ಒಂದೇ ಆನ್ಸರು. 2 ಸಿಚುವೇಶನ್ ಬೇರೆ, ಒಂದೇ ಆನ್ಸರ್. ಏನು? ಓಡಿ ಸೈಕಲ್. खत्म, बाय बाय, टाटा, गुड बाय, गया. ಒಡಿ ಸೈಕಲ್ ಅಂತ ಫಿಲಂ ಐತಾ? ಪಂಚರ್. ಪಂಚರ್ ಅಂತ ಇಲ್ಲ, ಅದಲ್ಲ ಆನ್ಸರ್. ನಿಮ್ಗೇನಾದ್ರೂ ಗೊತ್ತಾ? ಬೇಕಾದ್ರೆ ಕ್ವಶನ್ ಇನ್ನೊಂದ್ಸಲ ಹೇಳಿ ಇನ್ನೊಂದ್ಸಲ. ಒಬ್ಬ ಸೈಕಲ್ ಅಲ್ಲಿ ಸ್ಪೀಡ್ ಆಗಿ ಹೊಡ್ಕೊಂಡು ಹೋಗ್ತಿರ್ತಾನೆ, ಇದ್ದಕ್ಕಿದ್ದಂಗೆ ನಿಲ್ಸ್ಬಿಟ್ಟು ಸೈಕಲ್ ನ ತಳ್ಕೊಂಡು ಹೋಯ್ತಾನೆ. ಪಂಚರ್ ಅಲ್ಲ ಆಕ್ಚುಲಿ ಆನ್ಸರು. ಇನ್ನೊಬ್ಬ ಏನ್ ಮಾಡ್ತಾನೆ ಅಂದ್ರೆ, ಫಿಲಂ ಥಿಯೇಟರ್ ಮುಂದೆ ನಿಂತ್ಕೊಂಡು ಫಿಲಂ ಹೆಸರನ್ನ ಓದ್ತಾನೆ, 2ಕ್ಕೂ ಒಂದೇ ಆನ್ಸರ್. ಫಿಲಂ ನೇಮು ಕೂಡ ಒಂದೇನೆ. ಅವ್ನು ನಿಲ್ಸಿರೋದು ಪಂಚರ್ ಅಂಗಡಿ. ನಿಲ್ಸ್ಬಿಟ್ಟು ಹೆಂಗೆ ಪಂಚರ್ ಅಂಗಡಿ ಅಂತಾನೆ ಅವನು? ಸೈಕಲ್ ನ ನಿಲ್ಸ್ಬಿಟ್ಟು ನಿಂತ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯೋಚನೆ ಮಾಡಿ, ಬರುತ್ತೆ. ಇದು ಹೇಳಿದ್ರೆ ಸ್ಪಾಟ್ ಅಲ್ಲಿ 50 ರೂಪೀಸ್ ಕೊಡ್ತೀವಿ. ಗೋಲ್ಗಪ್ಪ ನಾವೇ ಹೇಳ್ಬಿಡ್ತೀವಿ 2 ಪ್ಲೇಟ್. ಲವ್ ಫೇಲ್ಯೂರು, ಬ್ರೇಕ್ ಫೇಲ್ ಅಂತ ಮೂವಿ ಇಲ್ಲ ಕನ್ನಡದಲ್ಲಿ. ಅದು ಕನ್ನಡದ ಮೂವಿನೇ ಆಕ್ಚುಲಿ, ನಿಮ್ಮೆಲ್ರಿಗೂ ಗೊತ್ತು. ಕ್ಲೂ ಕೊಟ್ಬಿಟ್ರೆ ಅಲ್ಲಲ್ಲ, ನಾನು ನಿಮ್ದು 50 ರೂಪೀಸ್ ಅಂತ ಹೋಗಲ್ಲ. ನಾನು ಹೇಳ್ತಿದ್ದೀನಲ್ಲ ಒಂದ್ ವಿಷಯನ, ಕ್ಲೂ ಅಲ್ಲ. ಈ ಹೆಸರು ಹೇಳಿದ್ರೆ ಸಾಕು, ನೀವು ಆನ್ಸರ್ ಹೇಳ್ಬಿಡ್ತೀರಾ. ನೀವೆಲ್ಲ ಕನ್ನಡ ಮೂವೀಸ್ ನೋಡ್ತೀರಾ ಅಲ್ವಾ? 100% ಆನ್ಸರ್ ಹೇಳ್ತೀರಾ ನೀವು. ಫೇಮಸ್ ಆಗಿರೋ ಹೀರೋನ ಯಾರು ಮರೆಯಕ್ ಸಾಧ್ಯನೇ ಇಲ್ಲ. ಹೀರೋನ ಅಪ್ಪುನೇ ಮರೆಯಲ್ಲ ಯಾರು.
ಅವ್ರದೇ. ಈಗ ಒಂದು 10 ಸೆಕೆಂಡ್ ಐತೆ ನಿಮ್ಗೆ ಲಾಸ್ಟ್ ಹೇಳ್ತೀನಿ. 10 second? ನೀವು ಕನ್ಫರ್ಮ್ ಮಾಡ್ಬಿಟ್ಟು ನಂಗೆ ಒಂದು ಆನ್ಸರ್ ಹೇಳ್ಬೇಕು. ಹೇಳ್ಬೇಕು ಬೇಗ. 10 One, seconds ಅಷ್ಟೇ ಇರೋದು. 2 3 4 4 5 6 7 8 9 10. ಗೊತ್ತಿಲ್ಲ. ಗೊತ್ತಿಲ್ವಾ? ಆಕ್ಚುಲಿ ಆನ್ಸರ್ ನೀವು ಅರ್ಧ ಹೇಳಿದ್ರಿ. ಅರ್ಧ ಹೇಳಿದ್ರಿ. ಏನಂದ್ರೆ ಸೈಕಲ್ ಓಡಿಸ್ತಿರೋನು ಇದಕ್ಕಿದಂಗ್ ನಿಲ್ಸ್ತಾನೆ. ಏನಕ್ಕೆ ಅಂದ್ರೆ ಅಪ್ಪು ಇರ್ತದೆ ಅದಕ್ಕೆ. ಯಾರೋ ಒಬ್ಬ ಥಿಯೇಟರ್ ಮುಂದೆ ನಿಂತ್ಕೊಂಡು ಫಿಲಮ್ ಹೆಸರು ಓದ್ತಾನೆ ಅಪ್ಪು ಅಂತ. ಅಪ್ಪು ಪ್ರೊನೌನ್ಸಿಯೇಷನ್ ಸೇಮ್. ಇಲ್ಲ, ಅದು ಬ್ಯಾಡ್ ಕ್ವಶನ್. ವೈ ಯಾಕೆ ಬ್ಯಾಡ್ ಕ್ವಶನ್? ಎರಡಕ್ಕೂ ಒಂದೇ ಆನ್ಸರ್. ಸರಿ ಇಲ್ಲ question. ಹೆಂಗ್ ಸರಿ ಇಲ್ಲ? ಹೆಂಗ್ ಸರಿ ಇಲ್ಲ? ಹಂಪಲ್ಲ ಅಪ್ಪು ಅಪ್ಪು. ನಮ್ಮ ಹಳ್ಳಿ ಭಾಷೆಲಿ. ಹಳ್ಳಿ ಭಾಷೆ ಕರೆಕ್ಟ್ ಆಗಿ ನನ್ಗೆ ಹಳ್ಳಿ ಭಾಷೆ ಅಂತ ಗೊತ್ತಿಲ್ಲ ಆಯ್ತಾ. ನೀವು ಕರೆಕ್ಟ್ ಆಗಿ ಹೇಳ್ಬೇಕು. ನೀವು ಹಳ್ಳಿ ಭಾಷೆಲಿ ಇರ್ತದೆ ಅದ್ರಲ್ಲಿ ಇರ್ತದೆ ಅಂತ ಹೇಳ್ಬೇಕಿತ್ತು ನೀವು. ಇಲ್ಲ ಇಲ್ಲ ಯಾರು ಇಳ್ಸಿ ಕೆಳಗೆ ಇಳ್ಸಿ ಕೆಳಗೆ ನನ್ನ ಮಕ್ಕಳ ಏನ್ ಮಾತಾಡ್ತಾರೆ ಹೊಡೆಯಕ್ ಬರ್ತೀರಾ? ಅದೇ ಆನ್ಸರ್ ಆಕ್ಚುಲಿ. ನೀವು 100 ರೂಪಾಯಿ ಕೊಟ್ಟು ಹೋಗಿ ನಮ್ಗೆ. ಅಯ್ಯೋ 100 rupees अरे मेरी लड़की ನಿನ್ನಂತರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಸಾಲ ಮಾಡ್ಕೊಂಡು ಬರ್ಬೇಕಾಗತ್ತೆ. 20 ರೂಪಾಯಿ ಚೆನ್ನಾಗಿ ತಿನ್ಬೋದು. ಅದ್ ಹೇಳ್ಬಿಟ್ಟಿದ್ರೆ ಅಲ್ಲ ಕೊಡಗು. ನೋಡಿದ್ರೆ ಗೊತ್ತಾಗುತ್ತೆ. ಬೇರೆ ಕ್ವಶನ್ ಕೇಳಿ. ಅಷ್ಟೇ. ಬೇರೆ ಕ್ವಶನ್ ಇದು ಹೇಳಿಲ್ಲ ಅಂದ್ರೆ ನೀವು 100 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀರಾ? ಕೊಡ್ತೀರಾ? ಎರಡೇ ಕ್ವಶನ್ ಚಾಲೆಂಜ್ ಇದ್ದಿದ್ದು ಒಟ್ನಲ್ಲಿ ಅದೇ ಆನ್ಸರ್. ಇಲ್ಲ ತುಂಬಾ ಖುಷಿ ಆಯ್ತು.